ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ದುಡ್ಡಿಲ್ಲದವ ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ. ನಿಮಗೇನನ್ಸುತ್ತೆ ಸ್ನೇಹಿತರೆ? ಖಂಡಿತ ಕಮೆಂಟಲ್ಲಿ ಶೇರ್ ಮಾಡಿ, ಓಕೆನಾ? ಸೊ ಯಾಕಪ್ಪ ಅಂದರೆ ತುಂಬ ಜನ ಇವಾಗ ಅಂದ್ಕೊಂಡಿರೋದೆ ನಮ್ಮ ಹತ್ರ ದುಡ್ಡು, ಕಾರು, ಬಂಗ್ಲೆ ಇದೆಲ್ಲ ಇದ್ದರೆ ಮಾತ್ರ ನಾವು ತುಂಬಾ ಶ್ರೀಮಂತರು ಅಂತ ಹೇಳಿ. ಅದು ಯಾರ ಹತ್ರ ಇರಲ್ವೋ ಅವ್ರನ್ನ ತುಂಬಾ ಕೀಳಾಗಿ ಕಾಣೋದು, ಹಾಗೆ ಅವರು ಕಡು ಬಡವರು ಅಂತ ಅಂದ್ಕೊಳ್ಳೋದು ತುಂಬಾ ಸಾಮಾನ್ಯ ಆಗಿದೆ ಇವಾಗಿನ ಒಂದು ಸಮಾಜದಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ಕೂಡ ಮನುಷ್ಯನ ಬೆಲೆಗಳಿಗಾಗ್ಬೋದು, ಅವರ ಗುಣಗಳಿಗಾಗ್ಬೋದು ಸಂಬಂಧ ಇದೆ ಅಂತ ಭಾವನೆಯನ್ನು ಇಟ್ಕೊಂಡೇ ಇಲ್ಲ. ಎಲ್ಲರೂ ನಮ್ಮ ಒಂದು ಪ್ರಿಯಾರಿಟೀಸ್ ಬರೋದೇ ದುಡ್ಡು, ಒಡವೆ, ಕಾರು, ಬಂಗ್ಲೆ, ಮನೆ ಅಂತ ಹೇಳಿ. ಆದರೆ ನಿಮಗೆ ಗೊತ್ತಾ, ನಿಜವಾಗ್ಲೂ ಕೂಡ ಬಡವ ಅಂತ ಅನ್ನೋದು ಯಾರಿಗೆ ಜೀವನದಲ್ಲಿ ಗುರಿ ಅನ್ನೋದಿರಲ್ಲ, ಯಾರಿಗೆ ಕನಸು ಅನ್ನೋದಿರಲ್ಲ, ಅಂಥವ್ರು ನಿಜವಾದ ಬಡವರು ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಇಂಥದ್ದೇ ಒಂದು ಗುರಿ ಅಂತ ಇದ್ದೇ ಇರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಜೀವನಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಹಾಗೆ ನೀವು ಪ್ರತಿನಿತ್ಯ ಏನು ಜೀವನನ ಜೀವಿಸ್ತಾ ಇದ್ದೀರಾ ಅದಕ್ಕೂ ಕೂಡ ಒಂದು ನಿಜವಾದ ಅರ್ಥ ಸಿಗುತ್ತೆ ಅಂತಲೇ ಹೇಳಬಹುದು. ಸೊ ಮುಂದೆ ನೀವು ಜೀವನದಲ್ಲಿ ಏನನ್ನು ಅಚೀವ್ ಮಾಡಬೇಕು ಅಥವಾ ನಿಮ್ಮ ಜೀವನದ ಗೋಲ್ ಏನಿದೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಳಿ. ಸೊ ನೀವು ಬೇರೆಯವ್ರಿಗೆ ಅರ್ಥ ಮಾಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ನೀವು ಅರ್ಥೈಸ್ಕೊಳ್ಳಿ ನಿಮ್ಮ ಜೀವನದ ಗುರಿ ಏನು ಅಂತ. ಹಾಗೆ ಆ ಗುರಿನ ತಲುಪೋದ್ರ ಬಗ್ಗೆನೇ ಹಗಲು ರಾತ್ರಿ ಕಷ್ಟನ ಪಡಿ, ಜೊತೆಯಲ್ಲಿ ಅದರ ಒಂದು ಕನಸನ್ನು ಕಾಣಿ. ನೀವು ಗುರಿನ ಮುಟ್ತಾ ಇದ್ದೀರಾ, ಇನ್ನೇನು ಮುಟ್ಟಿದ್ದು ಆಗಿದೆ, ಸೊ ಅದರಿಂದ ನಿಮಗೆ ಎಷ್ಟು ಸಂತೋಷ ಸಿಗ್ತಾ ಇದೆ, ಈ ರೀತಿಯಾಗಿ ಅದರ ಬಗ್ಗೆ ನೀವು ಕನಸು ಕಾಣ್ತಾ ಹೋದಷ್ಟು ಕೂಡ ಆ ಒಂದು ಗುರಿನ ಮುಟ್ಟಲೇಬೇಕು ಅನ್ನುವಂತಹ ಛಲ ನಿಮ್ಮ ಮನಸ್ಸಲ್ಲಿ ಉಟ್ಕೊಳ್ಳೋಕೆ ಶುರುವಾಗುತ್ತೆ. ಆವಾಗ ನೀವು ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ಕೋಬೋದು ನಿಮ್ಮ ಗುರಿ ಬಗ್ಗೆ, ನಿಮ್ಮ ಆಲೋಚನೆಗಳು ಏನಿದೆ ಅನ್ನೋದನ್ನು. ಹಾಗಾಗಿ ನಾನು ಹೇಳೋದು ಅಷ್ಟೇ, ಫಸ್ಟು ಸೊ ಅದು ಇದು ಅಂತ ಹೇಳಿ ತುಂಬಾ ಮಲ್ಟಿಪಲ್ ಥಿಂಕಿಂಗನ್ನು ಮಾಡಿಕೊಂಡು ಮೈಂಡನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಆ್ಯಕ್ಟಿವ್ ಆಗಿದ್ದು ಅದನ್ನು ನಿಮ್ಮ ಗುರಿಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಹೇಗೆ ಅಚೀವ್ಮೆಂಟ್ಸನ್ನು ಮಾಡ್ಬೋದು, ಜೀವನದಲ್ಲಿ ನೀವು ಹೇಗೆ ಮುಂದೆ ಬರ್ಬೋದು, ಅದರಿಂದ ಅದಕ್ಕೆ ತಕ್ಕಂತೆ ಎಷ್ಟೆಲ್ಲ ಪ್ರಯತ್ನಗಳನ್ನು ನೀವು ಹಾಕಬೇಕಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವತ್ತೇ ಆಗಲಿ, ಯಾರೇ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ, ಅದು ಚಿಕ್ಕ ಗುರಿ ಆಗಲಿ ದೊಡ್ಡ ಗುರಿ ಆಗಲಿ, ಒಟ್ಟಲ್ಲಿ ಒಂದು ಗುರಿ ಅನ್ನೋದು ಇರಲೇಬೇಕು. ಸೊ ಗುರಿ ಇದ್ದಾಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅದಕ್ಕೊಂದು ನಿಜವಾದ ಅರ್ಥ ಅನ್ನೋದು ಸಿಗುತ್ತೆ ಅಂತ ಹೇಳೋದು ನನ್ನ ಮನಸ್ಸಿನ ಭಾವನೆ ಆಗಿತ್ತು ಅಷ್ಟೇ. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ತಾವೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ತುಂಬ ಜನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಹಾಗೆ ಕಮೆಂಟ್ ಮಾಡ್ತಾ ಇಲ್ಲ. ಪ್ಲೀಸ್ ವಿಡಿಯೋ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.